ಬಿಜೆಪಿ ಅವಧಿಯಲ್ಲಿ ನಡೆದಿದ್ದ ಕೋವಿಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಿಎಂ ಬಿಎಸ್ವೈ ಹಾಗೂ ಶ್ರೀರಾಮುಲು ವಿರುದ್ಧ ಪ್ರಾಸಿಕ್ಯೂಷನ್ ಆಯೋಗ ಶಿಫಾರಸು ಮಾಡಿದ್ದು, ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ, ನಮ್ಮ ಸರ್ಕಾರ ಇದ್ದಾಗ ಕೋವಿಡ್ ಪರಿಸ್ಥಿತಿಯನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೇವೆ. ನಮ್ಮ ನಾಯಕರು ಜನರ ಜೀವ ಉಳಿಸುವ ಕೆಲಸ ಮಾಡಿದ್ದಾರೆ. ರಾಜಕಾರಣಕ್ಕೋಸ್ಕರ ಅವರ ಮೇಲೆ ಬಂದ ಹಗರಣಗಳನ್ನ ಮುಚ್ಚಿ ಹಾಕಲು ಸಿಎಂ ಮತ್ತು ಡಿಸಿಎಂ ಈ ರೀತಿ ಮಾತನಾಡ್ತಿದ್ದಾರೆಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಕಿಡಿಕಾರದ್ರು. ದುರುದ್ದೇಶದಿಂದ ನಮ್ಮ ಸರ್ಕಾರ ಇದ್ದಾಗ ಆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಯಶಸ್ವಿಯಾಗಿ ಇಡೀ ನಮ್ಮ ಸರ್ಕಾರ ಜನರ ಜೊತೆ ನಿಂತುಕೊಂಡು ಆ ಸಮಸ್ಯೆಯಿಂದ ಜನರ ಒಂದು ಜೀವವನ್ನು ಉಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ರಾಜಕಾರಣಕ್ಕೋಸ್ಕರ ಅವ್ರ ಮೇಲೆ ಬಂದಂತ ಹಗರಣವನ್ನ, ನಿನ್ನ ಹಗರಣವನ್ನ ನಾ ಮುಚ್ಕೊಂತೀನಿ, ನನ್ನ ಹಗರಣವನ್ನು ನೀ ಮುಚ್ಕೋ ಅಂತ ಹೇಳಿ ಗೌರವಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಬ್ರಿಗೊಬ್ರು ಶಾಮೀಲಾಗಿ, ತಮಗೆ ಗೊತ್ತಿರ್ಬೋದು, ನಿನ್ನೆ ಕೋರ್ಟ್ ಛೀಮರೆ ಹಾಕಿದೆ. ಕ್ಯಾಬಿನೆಟ್ ಅಲ್ಲಿ ಗೌರವಾನ್ವಿತ ಡಿ.ಕೆ. ಶಿವಕುಮಾರ್ ಅವರ ಒಂದು ಆರೋಪವನ್ನ ಅದನ್ನು ವಾಪಸ್ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಇದಕ್ಕೆ ಕೋರ್ಟ್ ಅಬ್ಜೆಕ್ಷನ್ ಮಾಡಿದೆ. ಅದೇ ರೀತಿ ಸನ್ಮಾನಿತ ಮುಖ್ಯಮಂತ್ರಿಗಳ ಮೇಲೆ ಇಷ್ಟೆಲ್ಲ ಹಗರಣಗಳು ಚರ್ಚೆಗಳು ಆಗ್ತಿರೋಂಥ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವರ ಪಕ್ಷದ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಮಾತಾಡ್ತಾ ಇಲ್ಲ. ಅಂದ್ರೆ ಈ ರೀತಿ ಅವರ ಹುಳುಕನ್ನ ಮುಚ್ಕೊಂಡ್ಲಿಕ್ಕೋಸ್ಕರ ಇವತ್ತು ವಿರೋಧ ಪಕ್ಷಗಳ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಜನರ ಒಂದು ದೂರದೃಷ್ಟಿಯನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಈ ರೀತಿ ಷಡ್ಯಂತ್ರ ನಡೀತಾ ಇದೆ. ಎಲ್ಲರಿಗೂ ಕೂಡ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ. ಯಾವುದು ಕೂಡ ಇದು ಯಾವುದು ಹೊಸದಲ್ಲ. ಯಡಿಯೂರಪ್ಪನವರು ಅವರು ವಿರೋಧ ಪಕ್ಷದಲ್ಲಿರ್ಬೋದು, ಆಡಳಿತ ಪಕ್ಷದಲ್ಲಿರ್ಬೋದು, ಈ ರೀತಿ ಸಾಕಷ್ಟು ಆರೋಪಗಳು, ಪ್ರತ್ಯಾರೋಪಗಳು ಎಲ್ಲದೂ ಕೂಡ ಬಂದಾಗ ನ್ಯಾಯಾಲಯದಲ್ಲಿ ಎಲ್ಲದೂ ಕೂಡ ನ್ಯಾಯ ಸಿಕ್ಕಿದೆ. ಇದರಲ್ಲೂ ಕೂಡ ನಮಗೆ ಇದರಲ್ಲಿ ಒಂದು ಸ್ವಚ್ಛವಾದಂಥ ಒಂದು ಆಡಳಿತವನ್ನ ಯಾವುದೇ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ, ಇಡೀ ಮಂತ್ರಿಮಂಡಲ ಕೊಟ್ಟಿದೆ. ಅಕಸ್ಮಾತ್ ಅವರಿಗೆ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಯಾರಾದ್ರೂ ಅನಿಸಿದರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ, ಅವರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಆದರೆ ಈಗ ಮಾಡಿರುವಂಥ ಒಂದು ಆರೋಪ ಒಂದು ಪೊಲಿಟಿಕಲಿ ಮೋಟಿವೇಟ್ ರಾಜಕೀಯ ದುರುದ್ದೇಶ ಅಂತ ನಾನು ಹೇಳಲಿಕ್ಕೆ ಚಿಕ್ಕಮಗಳೂರಿನಲ್ಲಿ ವಿವಾದಿತ ದತ್ತಪೀಠದಲ್ಲಿ ಶ್ರೀರಾಮ ಸೇನೆ ವತಿಯಿಂದ ದತ್ತಮಾಲಾ ಅಭಿಯಾನ ನಡೆಯುತ್ತಿದ್ದು, ನಾಳೆ ದತ್ತಮಾಲಾ ಅಭಿಯಾನ ಕೊನೆಯ ದಿನವಾದ್ದರಿಂದ ಸಾವಿರಾರು ಭಕ್ತರಿಂದ ಧರ್ಮಸಭೆ, ದತ್ತಪಾದುಕೆ ದರ್ಶನಕ್ಕೆ ಬರುವ ಹಿನ್ನೆಲೆ ಖಾಕಿ ಪಡೆ ಅಲರ್ಟ್ ಆಗಿದೆ. ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಹದ್ದಿನ ಕಣ್ಣಿಟ್ಟಿರುವ ಖಾಕಿ ಪಡೆ ನಗರದಲ್ಲಿ 1700ಕ್ಕೂ ಅಧಿಕ ಪೊಲೀಸರಿಂದ ಬಂದೋಬಸ್ತ್, ಓರ್ವ ಎಸ್ಪಿ, ಓರ್ವ ಅಡಿಷನಲ್ ಎಸ್ಪಿ, 6 ಡಿವೈಎಸ್ಪಿ, 15 ಸಿಪಿಐ, 100 ಜನ ಪಿಎಸ್ಐ, 1500 ಪೊಲೀಸರು, 8 ಕೆಎಸ್ಆರ್ಪಿ, 11 ಡಿಎಆರ್ ತುಕಡಿಗಳನ್ನ ನಿಯೋಜಿಸಿದೆ. ದತ್ತಪೀಠ ಮಾರ್ಗದ ಸೂಕ್ಷ್ಮ ಪ್ರದೇಶಗಳಲ್ಲಿ ಡ್ರೋನ್ ಕ್ಯಾಮೆರಾ, ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಬಾಟಲಿಗೆ ಪೆಟ್ರೋಲ್ ಕೊಡದಂತೆ ಬಂಕ್ ಮಾಲೀಕರಿಗೆ ನೋಟಿಸ್ ನೀಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಎಲಾಬರೇಟ್ ಆಗಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಪ್ರತಿ ವರ್ಷ ಹೇಗೆ ಮಾಡ್ಕೋತೀವಿ ಅದಕ್ಕಿಂತ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ ವರ್ಷ ಮತ್ತೆ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಆ ಬಂದೋಬಸ್ತದ ಬ್ರೀಫಿಂಗಿಗೆ ನಮ್ಮ ವೆಸ್ಟರ್ನ್ ರೇಂಜಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಬಂದಿದ್ದಾರೆ. ಅವರಿಗೆಲ್ಲ ಬ್ರೀಫಿಂಗ್ ಈಗ ನಾವು ಕೈಗೊಂಡಿದ್ದೀವಿ. ಬಂದೋಬಸ್ತಿಗೆ ವಿಶೇಷವಾಗಿ ಒಂದು ಎಸ್ಪಿ, ಒಬ್ಬರು ಎಡಿಷನಲ್ ಎಸ್ಪಿ, ಒಂದು 6 ಜನ DSPಸು, ಒಂದು 15 ಜನ ಇನ್ಸ್ಪೆಕ್ಟರ್ಸು, ಒಂದು 100 ಜನ ಸಬ್ ಇನ್ಸ್ಪೆಕ್ಟರ್ಸು, ಮತ್ತು ಸಿಬ್ಬಂದಿಗಳು 1500 ಜನ ಸಿಬ್ಬಂದಿಗಳು, ಒಂದು 8 KSRP, ಮತ್ತು ಒಂದು 11 DR ಪಾರ್ಟಿಗಳು, ಮತ್ತು QRT ಟೀಮ್ಗಳು, ಮತ್ತು 2 ASC ಟೀಮ್ಸು, ಆ್ಯಂಟಿ ಸಬ್ಸಿಡಿ ಚೆಕ್ ಟೀಮ್ಸು ಇವನ್ನೆಲ್ಲ ಈ ಥರ ಎಲ್ಲ ನಾವು ಹಾಕ್ಕೊಂಡಿದ್ದೀವಿ. ಮತ್ತು ಇದ್ರ ಜೊತೆಗೆ ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಮತ್ತು ಈ ಸಾರಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ರೋನ್ಗಳನ್ನು ಡಿಪ್ಲಾಯ್ ಮಾಡಿಬಿಟ್ಟು ಅಡ್ವಾನ್ಸ್ ಸರ್ವೇಲೆನ್ಸ್ ಮಾಡಿಸ್ತಾ ಇದ್ದೀವಿ. ಮತ್ತು ಇದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಪೆಟ್ರೋಲ್ ಬಂಕ್ಗಳಿಗೆ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಲೂಸ್ ಪೆಟ್ರೋಲ್ಗಳು, ಅದು ಆ ಥರದ್ದು ಡೀಸೆಲ್ಗಳು ಅದು ಯಾವುದೇ ಕಾರಣಕ್ಕೂ ಸೇಲ್ ಆಗುವಾಗಿಲ್ಲ ಅಂತೇಳಿ. ಮತ್ತು ಇದಕ್ಕೆ ತಯಾರಿ ರೂಪದಲ್ಲಿ ನಾವು ಎಲ್ಲ ಸಂಘಟಕರಿಗೆ ಕರೆದುಬಿಟ್ಟು ಮಾತಾಡಿದ್ದೀವಿ. ಅದು ಜಿಲ್ಲಾಡಳಿತ ವತಿಯಿಂದ ಒಂದು ಮೀಟಿಂಗು ಆಗಿತ್ತು. ಈ ಸಾರಿ ವಿಶೇಷ ಅಂದರೆ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ ಕುಲಕರ್ಣಿಯವರೇ ಮೀಟಿಂಗ್ ಬಂದಿದ್ದರು. ಅವರಿಗೆ ನಾವು ಎಲ್ಲ ರೀತಿಯಿಂದ ಸಹಕಾರ ಕೊಡಲಿಕ್ಕೆ ಹೇಳಿದ್ದೀವಿ. ಇಲ್ಲಿವರೆಗೆ ಎಲ್ಲ ರೀತಿಯಿಂದ ಸಹಕಾರವನ್ನು ಸಂಘಟನೆಯವರು ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಇಲಾಖೆಗಳಿಂದ ಅಥವಾ ಜಿಲ್ಲಾಡಳಿತದಿಂದ, ಆ ಎಕ್ಸ್ಪೆಕ್ಟೇಷನ್ಗಳು ಅವರು ಹೇಳಿದರು. ಅದು ಯಾವ್ಯಾವುದು ನಾವು ಮಾಡಲಿಕ್ಕಾಗುತ್ತೆ ಅದೆಲ್ಲ ಎಕ್ಸ್ಪೆಕ್ಟೇಷನ್ಸನ್ನು ನಾವು ರೀಚ್ ಮಾಡಿದ್ದೀವಿ. ತೋಟದಲ್ಲಿ ಕೆಲಸ ಮಾಡುತ್ತಿದ್ದ 2 ವ್ಯಕ್ತಿಗಳ ಮೇಲೆ ಕಾಡು ಕೋಣ ಏಕಾಏಕಿ ದಾಳಿ ನಡೆಸಿದೆ. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ಬಳಿ ಘಟನೆ ನಡೆದಿದೆ. ಮುತ್ತೋಡಿ ಅಭಯಾರಣ್ಯದ ಅಂಚಿನಲ್ಲಿರೋ ಬಿದರೆ ಗ್ರಾಮದ ಕಾಫಿ ತೋಟದಲ್ಲಿ ಕಾಡು ಕೋಣ ದಾಳಿಗೆ ರಾಜು ಹಾಗೂ ಅಸ್ಸಾಂ ಮೂಲದ ವ್ಯಕ್ತಿಗೆ ಗಂಭೀರ ಗಾಯವಾಗಿದ್ದು,
ದಾಳಿ ಮಧ್ಯೆ ಇಬ್ಬರು ಓಡಿ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ. ಗಾಯಾಳುಗಳನ್ನ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿದ್ದು ಪ್ರಧಾನಿ ಮೋದಿ ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಮಹಾರಾಷ್ಟ್ರದ ಅಕೋಲಾದಲ್ಲಿ ನಡೆದ ಚುನಾವಣಾ ಸಮಾವೇಶದಲ್ಲಿ ಮಾತನಾಡಿದ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶವನ್ನ ಕಾಂಗ್ರೆಸ್ ಎಟಿಎಂಗಳಾಗಿ ಬಳಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಮದ್ಯ ಮಾರಾಟಗಾರರಿಂದ ಕಾಂಗ್ರೆಸ್ 700 ಕೋಟಿ ರೂಪಾಯಿ ಲೂಟಿ ಮಾಡಿದೆ. ಎಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸುತ್ತದೋ ಆ ರಾಜ್ಯ ಕಾಂಗ್ರೆಸ್ನ ರಾಜಮನೆತನಕ್ಕೆ ಎಟಿಎಂ ಆಗುತ್ತದೆ ಎಂದು ಟೀಕಿಸಿದ್ದಾರೆ. ಕರ್ನಾಟಕ, ತೆಲಂಗಾಣ ಕಾಂಗ್ರೆಸ್ ಎಟಿಎಂಗಳಾಗಿ ಮಾರ್ಪಟ್ಟಿದೆ ಎಂದು ಕಿಡಿಕಾರದ್ರು. लोग बता रहे हैं कि इन दिनों महाराष्ट्र में चुनाव के नाम पर कर्नाटका में वसूली डबल हो गई है. चुनाव महाराष्ट्र में वसूली डबल हो रही है, कर्नाटका में, तेलंगाना में. आरोप है कि कर्नाटका में इन लोगों ने शराब के दुकानदारों से 700 करोड़ रुपए की वसूली कराई है. आप कल्पना कर सकते हैं, जो कांग्रेस पार्टी घोटाले करके चुनाव लड़ रही हो, वो चुनाव जीतने के बाद कितने घोटाले करेगी. हमें महाराष्ट्र में बहुत सावधान रहना है. हम महाराष्ट्र को महाअघाड़ी के महाघोटालेबाजों का एटीएम नहीं बनने देंगे. ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇನಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ. ಬೋರ್ಘಾಟ್ನಲ್ಲಿ ನಿಂತಿದ್ದ ಟ್ರಕ್ಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ 18 ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಅದರಲ್ಲಿ 8 ಪ್ರಯಾಣಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ರಾಯಗಢ ಜಿಲ್ಲೆಯ ಕೋಪೋಲಿ ಬಳಿಯ ಬೋರ್ಘಾಟ್ನಲ್ಲಿ ನಿಂತಿದ್ದ ಟ್ರಕ್ಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಕೋಪೋಲಿ ಪೊಲೀಸರು ಪ್ರಕರಣದ ತನಿಖೆ ನಡೆಸುತ್ತಿದ್ದು ಗಾಯಾಳುಗಳನ್ನ ಕಾಮೋತಿಯಲ್ಲಿರುವ ಎಜಿಎಂ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಸ್ನ ಚಾಲಕ ಸ್ಟೇರಿಂಗ್ ಮೇಲೆ ನಿಯಂತ್ರಣ ಕಳೆದುಕೊಂಡಿದ್ದರಿಂದ ಅಪಘಾತ ಸಂಭವಿಸಿದೆ. ಸ್ಥಳಕ್ಕೆ ಮುಂಬೈ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ.